ಚಿನ್ನ 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 ಎಲ್ಲೇ ಹೋದ್ರು ಇವತ್ತು ತುಂಬಾ ಡಿಮ್ಯಾಂಡ್ ಇರ್ತಕ್ಕಂಥ ವಸ್ತು ಅಂದ್ರೆ ಅದು ಚಿನ್ನ. ಯಸ್, ಇವತ್ತು ಚಿನ್ನದ ರೇಟ್ ಏನಿದೆ ಈ ದಿನದು ನಿಜವಾಗ್ಲೂ ಮಹಾ ಸುನಾಮಿ ನಡೀತಾ ಇದೆ ಚಿನ್ನದಲ್ಲಿ ಅಂತ ಹೇಳ್ಬಹುದು ಇವತ್ತಿನ ದಿನಗಳಲ್ಲಿ. ಯಸ್, ಇವತ್ತಿನ ಚಿನ್ನದ ರೇಟ್ ಏನಿದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಯಸ್, ಚಿನ್ನ ಆಕ್ಚುಲಿ 22 ಕ್ಯಾರೆಟ್ ಚಿನ್ನ 2 ವಾರದ ಹಿಂದೆ ಆಕ್ಚುಲಿ ಬರೀ 12,000 ಚಿಲ್ಲರೆ ಇತ್ತು. ಆದರೆ ಇವತ್ತು ಏನಾಗಿದೆ ರೇಟು ಅದನ್ನೂ ಕೂಡ ತಿಳಿಸ್ಕೊಡ್ತೇನೆ. ತುಂಬಾ ಅಂದ್ರೆ ತುಂಬಾ ಜನ ಹೇಳ್ತಾ ಇರ್ತಾರೆ, ರೇ ಚಿನ್ನವನ್ನ ನಂಬೇಡ್ರಿ, ಯಾಕೆ ಅಂತಂದ್ರೆ 2 ತಿಂಗಳ ಹಿಂದೆ ಇಕ್ಕಿದಂಗೆ ಚಿನ್ನ ದಿಢಾರ್ ಅಂತ ಕೆಳಗಡೆ ಬಿದ್ದೋಯ್ತು. ಆಯ್ತಾ, ಚಿನ್ನ ಕೆಳಗಡೆ ಬಿದ್ದೋದಾಗ ತುಂಬಾ ಜನ ಹೇಳಿದ್ರು, ಹೂಡಿಕೆಯನ್ನ ಮಾಡ್ಬಿಟ್ರಲ್ಲಪ್ಪ ನೀವು, ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡ್ಬಿಟ್ರಿ, ಸ್ವಲ್ಪ ದಿನ ಕಾಯ್ದಿದ್ರೆ ನಿಮ್ಗೆ ಒಳ್ಳೆ ಚಿನ್ನ ಒಳ್ಳೆ ರೇಟಲ್ಲಿ ಸಿಗ್ತಾ ಇತ್ತು, ಯಾಕೆ ಈ ರೀತಿ ಲಾಸ್ ಮಾಡ್ಕೊಂಡ್ರಿ ಅಂತ ತುಂಬಾ ಜನಕ್ಕೆ ಹೇಳಿದ್ರು. ಆಯ್ತಾ, ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದವರು ಕೂಡ ಅವತ್ತು ಕಳ್ಕೊಂಡ್ರು. ಆಯ್ತಾ, ಹಾಗೆ ಚಿನ್ನವನ್ನ ಮನೇಲಿ ತೆಗೆದಿಟ್ಕೊಂಡಿದ್ರಲ್ಲ, ಮಕ್ಕಳಿಗೆ ಬೇಕು, ಆಯ್ತಾ, ಹೆಂಡತಿಗೆ ಬೇಕು, ಅಥವಾ ಏನೋ ಒಂದು ಪ್ರೋಗ್ರಾಮ್ ಮಾಡಬೇಕಾಗಿತ್ತು, ಮದುವೆ ಮಾಡಬೇಕಾಗಿತ್ತು, ಏನೋ ಒಂದು ಫಂಕ್ಷನ್ ಮಾಡಬೇಕಾಗಿತ್ತು ಅಂದ್ಬಿಟ್ಟು ಚಿನ್ನವನ್ನ ತೆಗೆದುಕೊಂಡು ಇಟ್ಕೊಂಡಿದ್ರಲ್ಲ, ಅವರಿಗೆ ನಿಜವಾಗ್ಲೂ ಒಂದು ಹೃದಯಾಘಾತ ಆದಂಗೆ ಆಗ್ಬಿಡ್ತು ಅವತ್ತು. ಆಯ್ತಾ, ಆದ್ರೆ ಆವತ್ತು ಏನು ಬೀಳ್ತಾವೋ ಚಿನ್ನ ಅಲ್ಲಿಗೆ ಹೋಗಿ ಇನ್ನೂ ಕೂಡ ತಲುಪಿಲ್ಲ ಚಿನ್ನ. ಆಯ್ತಾ, ಆದರೆ ಅದಾದ ನಂತರ ಚಿನ್ನಕ್ಕೆ ಹೂಡಿಕೆಯನ್ನ ಮಾಡಿದ್ರಲ್ಲ, ಆಯ್ತಾ, ಅವರಿಗೆ ಇವತ್ತು ಲಾಭವನ್ನ ತಂದು ಕೊಡ್ತಾ ಇದೆ. ಯಾಕೆಂದ್ರೆ 2 ವಾರದ ಹಿಂದೆ 22 ಕ್ಯಾರೆಟ್ ಚಿನ್ನ 12,000 ಆ ಒಂದು ಆಸುಪಾಸಿನಲ್ಲಿ ಇತ್ತು. ಇವತ್ತು ಏನಾಗಿದೆ, ಎಸ್, ಅದನ್ನು ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಪಡ್ತೇನೆ. ನೋಡಿ, ಇದೆಲ್ಲದಕ್ಕೂ ಕಾರಣ ಇವಾಗೇನು ಈ ಚಿನ್ನದ ರೇಟ್ಗಳು ಹಿಂಗೆ ಮೇಲೆ ಏಳೋದು ಕೆಳಗಡೆ ಬೀಳೋದು ಇದೆಲ್ಲವೂ ಕೂಡ ನಡೀತಾ ಇದೆ. ಇದಕ್ಕೆಲ್ಲವೂ ಮೇನ್ ಕಾರಣ ನಿಮ್ಗೆ ಗೊತ್ತಿದೆ, ಅಮೇರಿಕದ ಟ್ರಂಪ್ ಅವರ ಒಂದು ಭಾಷಣ. ಅಮೇರಿಕದವನು ಟ್ರಂಪು ಯಾವಾಗಂದ್ರೆ ಏನೇನೋ ನಿರ್ಧಾರಗಳನ್ನ ಹೇಳ್ಬಿಡ್ತಾನೆ. ಇವಾಗೇನೋ ಹೇಳ್ತಾ ಇದ್ದ, ನಮ್ಮ ಚಿನ್ನವನ್ನು ನಾವು ಯಾರಿಗೂ ಕೊಡಲ್ಲ, ನಾವು ಯಾವ ಭಾರತಕ್ಕೂ ಕೊಡಲ್ಲ, ನಮ್ಮ ಚಿನ್ನವನ್ನು ನಾವೇ ಇಟ್ಕೊಳ್ತೀವಿ ಅಂತ ಹೇಳಿಕೆಗಳನ್ನ ಕೊಡ್ತಾನೆ. ಆಯ್ತಾ, ಅವಾಗೇನಾಗುತ್ತೆ, ನಮ್ಮ ಭಾರತದಲ್ಲಿ ಇರತಕ್ಕಂಥ ಚಿನ್ನ ಶಾರ್ಟೇಜ್ ಬರುತ್ತೇನೋ ಅಂತ ಒಂದೇ ಒಂದು ಭಯದಿಂದ ಇದಕ್ಕಿದಂಗೆ ಜಾಸ್ತಿ ಆಗ್ಬಿಡುತ್ತೆ ಚಿನ್ನದ ರೇಟು. ಆಯ್ತಾ, ಆಮೇಲೆ ಇನ್ನೊಂದು ಮಹತ್ವದ ಒಂದು ಅಂಶವನ್ನು ನಾನು ನಿಮಗೆ ತಿಳಿಸ್ಬೇಕು. ಆಲ್ಮೋಸ್ಟ್ ತುಂಬಾ ಜನ ಹೇಳ್ತಾ ಇರ್ತಕ್ಕಂಥದ್ದು 2 ಲಕ್ಷವನ್ನ ಖಂಡಿತವಾಗಿಯೂ ತಲುಪುತ್ತೆ ಚಿನ್ನ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಅದು ನನ್ನ ಪ್ರಕಾರ ಸುಳ್ಳಾಗೋದಿಲ್ಲ ಅದು. ಯಾಕೆ ಅಂದ್ರೆ ನೋಡಿ, ಇವಾಗ ಇನ್ನೇನು ಅಕ್ಷಯ ತೃತೀಯ ಬರ್ತಾ ಇದೆ. ಅಕ್ಷಯ ತೃತೀಯ ಅಂತ ಅಂದ್ರೆ ಎಲ್ಲರೂ ಚಿನ್ನ ಬೇಕು 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 ಅಂದ್ಬಿಟ್ಟು ಚಿನ್ನದ ಒಂದು ಮೊರೆಯನ್ನ ಹೋಗ್ತಾರೆ. ಚಿನ್ನದ ಮೊರೆಯನ್ನು ಹೋದಾಗ ಏನಾಗುತ್ತೆ, ಚಿನ್ನ ಈಗ ಆಲ್ಮೋಸ್ಟ್ ಈ ಟ್ರಂಪ್ ಹೇಳಿಕೆಗಳಿಂದ ಶಾರ್ಟೇಜು ಅದು ಇದು ಅನ್ನುವಂಥ ಭಯ ಇದೆ, ಅದರಿಂದ ಒಂದು ಸ್ವಲ್ಪ ಮೇಲ್ಗಡೆ ಹೋಗ್ತಾ ಇರುತ್ತೆ. ಈ ಕಡೆ ಎಲ್ಲರೂ ಚಿನ್ನದ ಮೊರೆ ಹೋಗ್ತಾರೆ. ಹೀಗಾಗಿ ಚಿನ್ನದ ರೇಟು ಇದಕ್ಕಿದಂಗೆ ಜಾಸ್ತಿ ಆಗುವಂಥ ಒಂದು ಕೆಲಸವೂ ಕೂಡ ಆಗುತ್ತೆ. ಆಯ್ತಾ, ನೀವು ನೋಡಿರ್ಬೋದು, ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟ ಟ್ರಂಪು, ಏನು ಅಂತಂದ್ರೆ, ನಾನು ಎಲ್ಲವನ್ನು ಧ್ವಂಸ ಮಾಡಾಕ್ಬಿಡ್ತೀನಿ ಇರಾನನ್ನ ಅಂತ ಹೇಳಿಕೆಯನ್ನು ಕೊಟ್ಟ. ತುಂಬಾ ಜನ ಚಿನ್ನದ ಮೇಲೆ ಹೂಡಿಕೆ ಮಾಡ್ಕೊಳ್ಳೋಕ್ಕೆ ಭಯವನ್ನು ಬಿದ್ದುಬಿಟ್ರು. ಯಾಕೆಂದ್ರೆ ಅಯ್ಯಯ್ಯೋ ಇವನು ಈ ರೀತಿ ಮಾಡ್ತಾನ, ಶೇರ್ ಮಾರ್ಕೆಟು ಆಕ್ಚುಲಿ ಒಂದು ಕೆಳಗಡೆ ಬಿದ್ದೋಗುತ್ತೆ, ರೆಡ್ ಆಗ್ಬಿಡುತ್ತೆ. ಶೇರ್ ಮಾರ್ಕೆಟ್ ಜೊತೆಲಿ ಚಿನ್ನ ಒಂದು ಅದ್ರ ಜೊತೆಲಿ ಆಟ ಆಡ್ತಾ ಇದೆ, ಹಾಗಾಗಿ ಅದು ಕೂಡ ಬಿದ್ದೋಗುವಂತ ಚಾನ್ಸಸ್ಗಳಿದೆ, ಹಾಗೆ ಹೀಗೆ ಅಂತ ಹೂಡಿಕೆಯನ್ನ ಮಾಡ್ತಾ ಹೋದ್ರು. ವಿಚಿತ್ರ ಅಂದ್ರೆ ನಾಳೆ ಬೆಳಗ್ಗೆ ಹೊತ್ತಿಗೆ ಚೇಂಜ್ ಮಾಡ್ಬಿಟ್ಟು ಅವ್ನ ನಿರ್ಧಾರಗಳನ್ನ. ಏನಂತಾನೆ ಟ್ರಂಪು, ಇಲ್ಲ ನಾವು ಒಂದು ಕದನ ವಿರಾಮವನ್ನ ಮಾಡ್ಕೊಬಿಡ್ತೀವಿ ಅಂತ ಅಂದ. ವಿಚಿತ್ರ ಅಂದ್ರೆ ಬೆಳಗ್ಗೆ ಎದ್ದು ನೋಡಿದ್ರೆ ಚಿನ್ನ ಇದಕ್ಕಿದಂಗೆ 3,000 ಚಿಲ್ಲರೆ ಎದ್ದು ಬಿಟ್ಟಿದೆ ಒಂದೇ ಸಾರಿ. 3,000 ಚಿಲ್ಲರೆ ಮೇಲ್ಗಡೆ ಎದ್ದು ಬಿಟ್ಟಿದೆ. ತುಂಬಾ ಜನ ಅವಾಗ ಬೇಜಾರು ಮಾಡ್ಕೊಂಡ್ರು. ಈ ಅಪ್ಪನ ಮಾತು ಕೇಳ್ಕೊಂಡು ನಾವು ಶೇರ್ ಮಾರ್ಕೆಟಲ್ಲಿ ಚಿನ್ನಕ್ಕೆ ಹೂಡಿಕೆ ಮಾಡ್ದೆ ಹೋದ್ವಲ್ಲ, ಹೂಡಿಕೆ ಮಾಡಿದರೆ ಇವತ್ತು ನಮ್ದು ಒಳ್ಳೆ ಆದಾಯ ಬರ್ತಾ ಇತ್ತಲ್ಲ. ಹಾಗೆ ಈ ಟ್ರಂಪು ಯಾವಾಗಂದ್ರೆ ಏನೇನೋ ಒಂದು ಹೇಳಿಕೆಗಳನ್ನ ಕೊಡ್ತಾನೆ. ಚಿನ್ನದ ಮೇಲೆ ತುಂಬಾ ಅಂದ್ರೆ ತುಂಬಾ ಪರಿಣಾಮ ಅದು ಬೀರುತ್ತೆ. ಆದ್ರೆ ಇವಾಗೇನು 19ನೇ ತಾರೀಕು 20ನೇ ತಾರೀಕು ತೃತೀಯ ಅಕ್ಷಯ ಬರ್ತಾ ಇದೆಯೋ, ಇದಕ್ಕೆ ಚಿನ್ನದ ರೇಟು ಜಾಸ್ತಿ ಆಗುತ್ತೆ. ತಗೋಬೇಕು ಚಿನ್ನ ಅಂತ ಅನ್ಕೊಂಡಿರೋರು ಚಿನ್ನವನ್ನ ತೆಗೆದು ಇಟ್ಕೊಬಿಡ್ತೀವಿ ನಮ್ಮ ಮಕ್ಕಳಿಗೆ ಹೆಂಡತಿಗೆ ಅನ್ನೋರು ಇವಾಗ ತಗೋಬಿಡಿ, ಮುಂದೆ ಜಾಸ್ತಿ ಆಗುತ್ತೆ ಚಿನ್ನದ ರೇಟು. ಆಯ್ತಾ, ಆಮೇಲೆ ಇನ್ನೊಂದು ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋರು ಕೂಡ ಇದು ಒಳ್ಳೆ ಸಮಯ ನನ್ನ ಪ್ರಕಾರ. ಆಮೇಲೆ ಇನ್ನೊಂದು ಏನಕ್ಕೆ ಒಳ್ಳೆ ಸಮಯ ಅನ್ನೋದನ್ನು ಕೂಡ ತಿಳಿಸ್ಬಿಡ್ತಾನೆ. ಯಾಕೆ ಅಂತಂದ್ರೆ ಆಕ್ಚುಲಿ ನೀವು ನೋಡಿರ್ಬೋದು, ಇವತ್ತು ಇನ್ನೊಂದು ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಆಯ್ತಾ, ಇರಾನು ಆಕ್ಚುಲಿ ನಾನು ಬರೋದೇ ಇಲ್ಲ ಸಂಧಾನಕ್ಕೆ, ಕದನ ವಿರಾಮ ಏನೋ ಇವಾಗ ಆಗಿದೆಯೋ ಆ ಮಾತುಕತೆಗೆ ನಾನು ಬರೋದೇ ಇಲ್ಲ ಇರಾನು ಅಂತ ಕೂತ್ಬಿಟ್ಟಿತ್ತು ನಿನ್ನೆ ಮೊನ್ನೆ ಎಲ್ಲ. ಆದ್ರೆ ಇವತ್ತು ಇರಾನು ಬರ್ತಾ ಇದೆ. ಇರಾನು ಇವರನ್ನ ಕಳಿಸ್ಕೊಟ್ಟಿದೆ ಮಾತಾಡೋಕೆ, ಇದಕ್ಕೆ
ಪಾಕಿಸ್ತಾನಕ್ಕೆ. ಅದೇ ಪಾಕಿಸ್ತಾನಕ್ಕೆ ಅಮೆರಿಕದವರು ಕೂಡ ಮಾತುಕತೆಗೆ ಬರ್ತಾ ಇದ್ದಾರೆ, ಇಸ್ರೇಲ್ ಅವರು ಬರ್ತಾ ಇದ್ದಾರೆ, ಈ ಕಡೆ ಇನ್ನೊಂದು ಪಕ್ಕದ ದೇಶದವರು ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ಒಂದು ಒಳ್ಳೆಯ ಮಾತುಕತೆ ಆಗತ್ತೆ. ಯುದ್ಧ ನಿಲ್ಲುವಂತ ಎಲ್ಲ ಚಾನ್ಸಸ್ಗಳು, ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇರೋದ್ರಿಂದ ಆಲ್ಮೋಸ್ಟ್ ಶೇರ್ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗತ್ತೆ. ಇದುವರೆಗೂ ಏನು ಎಲ್ಲವನ್ನು ಕೂಡ ಕಳ್ಕೊಂಡಿದ್ರು, ಎಲ್ಲವೂ ಬೀದಿಗೆ ಬಿದ್ದಿದ್ರು, ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆಯನ್ನ ಮಾಡಿ ಎಲ್ಲ ರೆಡ್ ಆಗ್ತಾ ಇತ್ತು, ಅದೆಲ್ಲವೂ ಕೂಡ ಇನ್ಮೇಲೆ ಚೇತರಿಕೆಯನ್ನ ಕಾಣ್ತಾ ಹೊರಡುತ್ತೆ. ಏನ್ ಕದನ ವಿರಾಮ, ಯುದ್ಧವನ್ನ ನಿಲ್ಲಿಸುವಂತ ಈಗ 2 ವಾರ ಇದು ಮಾಡಿದ್ದಾರೆ, ಅದು ಸ್ವಲ್ಪ ಇನ್ನು ಹಂಗೆ ಸ್ವಲ್ಪ ನಿಲ್ಸಿದ್ರೆ, ಈಗಾಗಲೇ ಟ್ರಂಪ್ ಗೊತ್ತಾಗ್ಬಿಟ್ಟಿದೆ. ಟ್ರಂಪ್ಗೆ ಏನ್ ಗೊತ್ತಾಗ್ಬಿಟ್ಟಿದೆ ಅಂತಂದ್ರೆ, ಆಕ್ಚುಲಿ ಈ ಆರ್ಮೋ ಜಲಸಂಧಿಯನ್ನ ಯಾವಾಗ ಮುಚ್ಬಿಟ್ರು ಇರಾನ್ ಅವರು, ಅವಾಗ ಆಕ್ಚುಲಿ ಟ್ರಂಪ್ ಚೆನ್ನಾಗಿ ಗೊತ್ತಾಗ್ಬಿಡ್ತು. ಇಂದು ನಾನು ಬೇಯಲ್ಲ, ಇವ್ರು ಬಿಡಲ್ಲ ಅನ್ಕೊಂಡೆ. ಆಕ್ಚುಲಿ ಕದನ ವಿರಾಮ ಇನ್ನೂ ಅದು ದೊಡ್ಡ ಆಲ್ಮೋಸ್ಟ್ ನಿಲ್ಲಿಸಬಹುದು ಯುದ್ಧನ. ಹಂಗಾಗಿ ಮುಂದಿನ ದಿನಗಳಲ್ಲಿ ಚಿನ್ನ ಚೇತರಿಕೆಯನ್ನ ಕಾಣುತ್ತೆ. ದಯವಿಟ್ಟು ಚಿನ್ನವನ್ನ ಹೂಡಿಕೆ ಮಾಡ್ಕೊಳ್ಳಿ, ಬಹಳ ಒಳ್ಳೆಯ ದಿನಗಳು. ಯಾಕೆ ಅಂತಂದ್ರೆ 2 ವಾರದ ಹಿಂದೆ, ಆಕ್ಚುಲಿ 2 ವಾರ 3 ವಾರದ ಹಿಂದೆ ಚಿನ್ನಕ್ಕೆ ಹೂಡಿಕೆಯನ್ನ ಮಾಡಿದಂಥವ್ರು ಅಥವಾ ಚಿನ್ನವನ್ನ ತೆಗೆದುಕೊಂಡಿದಂಥವ್ರು ಅವತ್ತು 12,000 ಚಿಲ್ಲರೆ ಇತ್ತು. ಇವತ್ತು ಎಷ್ಟಾಗಿದೆ ಚಿನ್ನದ ರೇಟು ಅನ್ನೋದನ್ನ ಇವಾಗ ತಿಳಿಸ್ತೇನೆ. ಎಸ್, ಅದಕ್ಕಿಂತ ಇನ್ನೊಂದು ರೇಟನ್ನು ತಿಳಿಸ್ಬಿಡ್ತೀನಿ ಮುಂಚಿತವಾಗಿ, ಅದೇ ಸಿಲ್ವರು. ಯಾಕೆಂದ್ರೆ ತುಂಬಾ ಜನ ಸಿಲ್ವರು ಅಂದ್ರೆ ಬೆಳ್ಳಿನೂ ಕೂಡ ತೆಗೆದುಕೊಳ್ತಾ ಇರ್ತಾರೆ, ಚಿನ್ನವನ್ನು ಕೂಡ ತೆಗೆದುಕೊಳ್ತಾ ಇರ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಚಿನ್ನ ಎದ್ದಾಗ ಬೆಳ್ಳಿನೂ ಎದ್ದೇಳುತ್ತೆ, ಬೆಳ್ಳಿ ಬಿದ್ದಾಗ ಚಿನ್ನನೂ ಬೀಳುತ್ತೆ. ಈ ರೀತಿಯಾಗಿ ಸ್ಪಂದಿಸ್ತಾ ಹೊರಡುತ್ತೆ. ಆದ್ರೆ ಇವತ್ತು ವ್ಯತಿರಿಕ್ತವಾಗಿ ಸ್ಪಂದಿಸಿದೆ. ಆಕ್ಚುಲಿ ಬೆಳ್ಳಿ 260 ರೂಪಾಯಿ ಇತ್ತು 1 ಗ್ರಾಮ್ಗೆ, ಇವತ್ತು 1 ಗ್ರಾಮ್ಗೆ 260 ರೂಪಾಯಿ ಇದೆ. ಆದ್ರೆ ಚಿನ್ನ ಮಾತ್ರ ಇವತ್ತು ಬೇರೆ ರೀತಿಯಾದ ಆಟವನ್ನ ತೋರಿಸಿದೆ. ಎಸ್, ಅದು ಏನಾಗಿದೆ ಇವತ್ತು ಚಿನ್ನದ ರೇಟು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸುವಂತ ಕೆಲಸವನ್ನು ಕೂಡ ಮಾಡ್ತೇನೆ. ಹಾಗೆ ನೋಡಿ, ಇನ್ನೊಂದು ಮಹತ್ವದ ಒಂದು ಚಿನ್ನ ಏನಾದ್ರು ಜಾಸ್ತಿ ಆಗ್ಬೇಕಾದ್ರೆ ಅಥವಾ ಕಡಿಮೆ ಆಗ್ಬೇಕಾದ್ರೆ ಡಾಲರ್, ಈ ಒಂದು ಡಾಲರ್ ಜಾಸ್ತಿ ಆಗೋದ್ರಿಂದ, ಕಡಿಮೆ ಆಗೋದ್ರಿಂದ ಇದು ಕೂಡ ಚಿನ್ನದ ರೇಟಿಗೆ ಬಹಳ ಅಂದ್ರೆ ಬಹಳ ಒಂದು ಹೊಡೆತವನ್ನ ತಂದೊಡ್ಡುತ್ತೆ ಅಂತ ಹೇಳ್ಬೋದು. ಇವತ್ತು ನೋಡಿ, $1ಗೆ ನಮ್ಮ ಇಂಡಿಯನ್ ರುಪೀಸು ಆಕ್ಚುಲಿ 93 ರೂಪಾಯಿ 9 ಪೈಸೆ ಇಂಡಿಯನ್ ರುಪೀಸ್ $1ಗೆ ಆಗಿರತಕ್ಕಂಥದ್ದು ಇದು, ಆಯ್ತಾ. ಆಮೇಲೆ ಇವಾಗ ಬನ್ನಿ, ಇವತ್ತು ಚಿನ್ನದ ರೇಟ್ ಏನಿದೆ ಇವತ್ತು ನೋಡ್ಕೊ ಬಂದ್ಬಿಡೋಣ. ಯಾಕೆಂದ್ರೆ ಬಹಳ ಇಂಪಾರ್ಟೆಂಟು ಚಿನ್ನದ ರೇಟ್ ಇವತ್ತು ಏನಿದೆ ಅಂತ ಇವತ್ತು ನೋಡ್ಕೊ ಬರೋಣ. ಆಕ್ಚುಲಿ ನೋಡಿ, ಇವತ್ತು 24 ಕ್ಯಾರೆಟ್ 1 ಗ್ರಾಮ್ ಚಿನ್ನಕ್ಕೆ, 1 ಗ್ರಾಮ್ ಚಿನ್ನಕ್ಕೆ 24 ಕ್ಯಾರೆಟ್ದು ಬರೋಬರಿ 49 ರೂಪಾಯಿ ಜಾಸ್ತಿ ಆಗಿದೆ 1 ಗ್ರಾಮ್ಗೆ ಗುರು, 24 ಕ್ಯಾರೆಟ್ದು, ಆಯ್ತಾ. ಎಸ್, ಯಾಕೆಂತಂದ್ರೆ ನೀವು ನೋಡಿದ್ರಿ ಕಳೆದ ದಿನಗಳಿಂದ ಏನೇನಾಗಿ ಚಿನ್ನದ ರೇಟು ಏಳು ಬೀಳುಗಳು ಏನನ್ನ ಕಾಣ್ತಾ ಇತ್ತು ಅಂತ. ಇವಾಗ ಕದನ ವಿರಾಮ ಅಂತ ಒಂದೇ ಒಂದು ಮಾತು ಬಂದಿದ್ರಿಂದ ಬರೋಬರಿ 24 ಕ್ಯಾರೆಟ್ ಚಿನ್ನ ಅಷ್ಟು ಜಾಸ್ತಿ ಆಗಿದೆ, 49 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು 22 ಕ್ಯಾರೆಟ್ದು, ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್, ತುಂಬಾ ಜನ ತೆಗೆದುಕೊಳ್ತಕ್ಕಂಥದ್ದು. 22 ಕ್ಯಾರೆಟ್ 1 ಗ್ರಾಮ್ ಚಿನ್ನದಲ್ಲಿ 43 ರೂಪಾಯಿ ಜಾಸ್ತಿ ಆಗಿದೆ ನೋಡಿ. ಇವತ್ತು 22 ಕ್ಯಾರೆಟು 14,010 ರೂಪಾಯಿ 1 ಗ್ರಾಮ್ಗೆ. ಅದೇ 2 ವಾರ 3 ವಾರಗಳ ಹಿಂದೆ ಏನಿತ್ತು, 12,000 ಚಿಲ್ಲರೆ ಇತ್ತು. ಇವತ್ತು ಏನಾಗಿದೆ, 14,000 ಚಿಲ್ಲರೆ, 14,010 ರೂಪಾಯಿ 22 ಕ್ಯಾರೆಟ್ ಚಿನ್ನ. ಇವಾಗ ಹೇಳಿ, ಚಿನ್ನ ತಗೋಬೇಕಾ ತಗೋಬಾರ್ದಾ? ಆಯ್ತಾ, ಶೇರ್ ಮಾರ್ಕೆಟಲ್ಲಿ ಹೂಡಿಕೆಯನ್ನು ಮಾಡ್ಬೇಕಾ ಮಾಡಬಾರ್ದು, ಹೇಳಿ ನೀವೇ, ಆಯ್ತಾ. ಅಂದ್ರೆ 22 ಕ್ಯಾರೆಟ್ ಆಕ್ಚುಲಿ ಸ್ಟಾರ್ಟಿಂಗ್ ಏನು ಯುದ್ಧ ಸ್ಟಾರ್ಟ್ ಆಯ್ತು ಆ ಒಂದು ಟೈಮ್ನಲ್ಲಿ ಸ್ವಲ್ಪ ಬೀಳುವಂತ ಒಂದು ಕೆಲಸವನ್ನ ಮಾಡ್ತು ಚಿನ್ನ. ಆ ನಂತರ ಚೇತರಿಕೆಯನ್ನ ಕಾಣಿತು. 3 ವಾರಗಳಲ್ಲಿ ಬರೋಬರಿ 2,000 ರೂಪಾಯಿ ಜಾಸ್ತಿ ಆಗಿದೆ ಚಿನ್ನದ ರೇಟು. 12,000 ಚಿಲ್ಲರೆ ಇದ್ದಿದ್ದು ಇವತ್ತು 14,000 ಚಿಲ್ಲರೆಗೆ ಬಂದಿದೆ. ಇನ್ನು ನೋಡಿ, 18 ಗ್ರಾಮ್ ಚಿನ್ನವನ್ನು ಕೂಡ ತೆಗೆದುಕೊಳ್ತಾ ಇರ್ತಾರೆ ತುಂಬಾ ಅಂದ್ರೆ ತುಂಬಾ ಜನ. 18 ಗ್ರಾಮ್ ಚಿನ್ನವನ್ನು ಕೂಡ, ಯಾಕೆಂದ್ರೆ ಸ್ವಲ್ಪ ಕಡಿಮೆ ಬೀಳುತ್ತೆ ಅಂದ್ಬಿಟ್ಟು. ಆಕ್ಚುಲಿ ಇದು ಕೂಡ 11,463 ರೂಪಾಯಿ. ಇವತ್ತು 1 ಗ್ರಾಮ್ಗೆ 37 ರೂಪಾಯಿ 18 ಗ್ರಾಮ್ ಚಿನ್ನದ ಜಾಸ್ತಿ ಆಗಿರ್ತಕ್ಕಂಥದ್ದು. ಎಸ್, ಇದು ನಿಜವಾದ ಬೆಳವಣಿಗೆ, ಆಯ್ತಾ. ಚಿನ್ನವನ್ನ ಹೂಡಿಕೆ ಮಾಡೋರಿಗೆ ನಿಜವಾದ ಬೆಳವಣಿಗೆ. ಅಕ್ಷಯ ತೃತೀಯ ಬರ್ತಾ ಇದೆ, ನಿಮ್ಗೆಲ್ಲರೂ ಕೂಡ ಒಳ್ಳೇದಾಗ್ಲಿ, ಒಳ್ಳೆಯ ಲಾಭವನ್ನ ಗಳಿಸುವಂತಾಗ್ಲಿ ನಿಮ್ಗೆ, ಆಯ್ತಾ. ಆದ್ರೂ ಇದು ನನ್ನ ಒಪಿನಿಯನ್ನು. ನೀವು ಇಲ್ಲ ಇನ್ನೂ ತಿಳ್ಕೊಬೇಕು ಅಂತಂದ್ರೆ ಚೆನ್ನಾಗಿ ಗೊತ್ತಿರ್ತಕ್ಕಂಥ ತಂತ್ರಜ್ಞರು, ಆರ್ಥಿಕ ತಂತ್ರಜ್ಞರನ್ನ ಬೇಕಾದ್ರೆ ಒಂದು ಸಾರಿ ವಿಚಾರಿಸಿ ಚಿನ್ನಕ್ಕೆ ಹೂಡಿಕೆಯನ್ನ ಮಾಡಿ. ನಿಮ್ಗೆ ಒಳ್ಳೇದಾಗ್ಲಿ. ನಮಸ್ಕಾರ.